जैसे महात्मा गांधी आए थे प्रोटेस्ट करने के लिए इंडिगो फार्मर्स के लिए, क्योंकि वो क्या कहते हैं, जैसे ब्रिटिश ने रूल बना रखा था कि वो 1/4 लैंड पे ही वो कर सकते हैं, फार्म कर सकते हैं इंडिगो, तो महात्मा गांधी इधर प्रोटेस्ट करने के लिए आए थे. ಗುಡ್ ಮಾರ್ನಿಂಗ್. ಶಬರಮತಿ ಆಶ್ರಮ, ಮಹಾತ್ಮ ಗಾಂಧಿ ಅವರು ಉಪ್ಪಿನ ಸತ್ಯಾಗ್ರಹವನ್ನು ಸ್ಟಾರ್ಟ್ ಮಾಡಿದೆ ಅಂತ ಒಂದು ಪ್ಲೇಸ್ ಇದೆ, ಒಂದು ಪ್ಲೇಸ್ ನೋಡಿ. ಸೊ ಮಹಾತ್ಮ ಗಾಂಧಿಯವರ ಒಂದು ಆಶ್ರಮ ಅಂತ ಕರೀತಾರೆ, ಗಾಂಧಿ ಆಶ್ರಮ. ಸೈಡ್ ಮ್ಯಾಪ್ ಬಂದ್ಬಿಟ್ಟು ಮಹಾತ್ಮ ಗಾಂಧಿಯವರ ಒಂದು ಆಶ್ರಮ ಗೊತ್ತಲ್ಲ. ಸೊ ಉಪ್ಪಿನ ಸತ್ಯಾಗ್ರಹ ಶಬರಮತಿ ಆಶ್ರಮ. ಸೊ ಇವತ್ತು ನಾವು ಅದನ್ನು ವಿಸಿಟ್ ಮಾಡಿದ್ದೀವಿ. ಶಬರಮತಿ ಗುಜರಾತ್ನ ಅಹಮದಾಬಾದಲ್ಲಿರುವಂಥ ಒಂದು ಶಬರಮತಿ ಆಶ್ರಮ. ಸೊ ಇವತ್ತಿನ ಟೂರ್ ಬಂದುಬಿಟ್ಟು ಸೊ ಶಬರಮತಿ ಆಶ್ರಮ, ಇದ್ರ ಬಗ್ಗೆ ನಾನು ನಿಮಗೆ ಫುಲ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಕೊಡ್ತೀನಿ. ಉಪ್ಪಿನ ಸತ್ಯಾಗ್ರಹ ಬಗ್ಗೆ ಸಹ ನಿಮಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗಿ ಮುಂದೆ ನೋಡೋಣ. ಫಸ್ಟ್ ಬಂದ್ಬಿಟ್ಟು ನಾವು ಇದನ್ನು ಒಂದು ಟೂರ್ ನೋಡೋಣ ಯಾವ ಥರ ಇದೆ ಆಶ್ರಮ ಅಂದ್ಬಿಟ್ಟು. ಆಮೇಲೆ ನಿಮಗೆ ಇದ್ರ ಬಗ್ಗೆ ಒಂದು ಡೀಪ್ ಇನ್ಫಾರ್ಮೇಷನ್ ನಿಮಗೆ ಹೇಳ್ತೀನಿ. ಓಕೆ, ಸೊ ಲೆಟ್ಸ್ ಮೂವ್ ಆನ್. ಸ್ನೇಹಿತರು ನೋಡಿ, ನಂಬರ್ 1 ಫಸ್ಟ್ ಬಂದ್ಬಿಟ್ಟು ಮ್ಯೂಸಿಯಮ್ಮು. ಸೊ ಇದು ಮ್ಯೂಸಿಯಮ್ಗೆ ನೋಡೋಣ ಬಂದ್ಬಿಟ್ಟು ಆಗುತ್ತೆ ಕೊಂಚ. ಓಕೆ, ಲೊಕೇಶನ್ ಕೊಟ್ಟಿದ್ದಾರೆ, ಬುಕ್ ಶಾಪ್ ಇದೆಲ್ಲ, ಡ್ರಿಂಕಿಂಗ್ ವಾಟರ್. ಓಕೆ, ಸೊ ನಾವಿವಾಗ ವಿಸಿಟ್ ಮಾಡ್ತಾರೋ ಪ್ಲೇಸ್ ಬಂದ್ಬಿಟ್ಟು ಈ ಥರ ಮ್ಯೂಸಿಯಮ್ಮು. ಮಗನ್ ನಿವಾಸ್ ಗೊತ್ತಲ್ಲ, ಮಹಾತ್ಮ ಗಾಂಧಿಯವರ ಒಂದು ಇದು ಹೊಸದು ಬಂದ್ಬಿಟ್ಟು ಇದ್ರ ಬಗ್ಗೆ ಡೀಪ್ ಇನ್ಫಾರ್ಮೇಷನ್ ಕೊಟ್ಟು ನೋಡಿ, ಮಗನ್ ಗಾಂಧಿ. ಸೊ ಇದು ಬಂದ್ಬಿಟ್ಟು ಇದ್ರ ಬಗ್ಗೆ ಇಲ್ಲಿ ಆಫ್ರಿಕಾ ಡೇಸ್. ಸೊ ಏನು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡ್ಬೇಕಾದ್ರೆ ಸೊ ನಾವು ಫಸ್ಟ್ ಎಂಟ್ರಿ ಆಗೋದು ನೋಡೋಣ ಆಶ್ರಮಕ್ಕೆ. ಸೊ ನೋಡಿ, ಆಶ್ರಮ ಆದರೆ ಈ ಥರ ಇದೆ. ಸೊ ಇದೆಲ್ಲ ಬಂದ್ಬಿಟ್ಟು ಗಾಂಧಿ ಫ್ಯಾಮಿಲಿ ಗೊತ್ತಲ್ಲ. ಸೊ ಇದೆಲ್ಲ ಬಂದ್ಬಿಟ್ಟು ಗಾಂಧಿ ಫ್ಯಾಮಿಲಿ. ಇದೆಲ್ಲ ಲ್ಯಾಂಗ್ವೇಜ್ ಹಿಂದಿ ಅದಲ್ಲಿದೆ, ನೀವು ಬೇಕಾದ್ರೆ ನೋಡ್ಕೋ, ಗುಜರಾತಿಯಲ್ಲಿದೆ. ಸೊ ಮಹಾತ್ಮ ಗಾಂಧಿ ಫಸ್ಟು ಚರಕ ಯಂತ್ರ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ನೋಡಿ ಇದೇ ಥರ ಖಾದಿ ಯಂತ್ರ ಸ್ಟಾರ್ಟ್ ಮಾಡಿದ್ದು ಗೊತ್ತಲ್ಲ. ಸೊ ಬ್ರಿಟಿಷರಾದರೆ ನಮಗೆ ಎಲ್ಲ ಫುಲ್ಲು ಬಟ್ಟೆ ಮೇಲೂ ಸಹ ತೆರಿಗೆ ವಿಧಿಸಿರ್ತಾರೆ, ಟ್ಯಾಕ್ಸು. ಆ ಟ್ಯಾಕ್ಸ್ ಹಾಕಿರ್ತಾರೆ. ಸೊ ಅದಕ್ಕೆ ಬಂದ್ಬಿಟ್ಟು ನಮ್ಮ ಓನ್ ಡ್ರೆಸ್ ನಾವೇ ಮಾಡ್ಕೊತ ಬಂದ್ಬಿಟ್ಟು ಸೊ ಮಹಾತ್ಮ ಗಾಂಧಿ ಅವರು ಇದು ಮಾಡಿದಂಥ ಒಂದು ಬಟ್ಟೆ ನೋಡಿ. ಸೊ ಅತ್ತಿಯನ್ನು ಇದು ಮಾಡಿಬಿಟ್ಟು ಚರಕ ಯಂತ್ರ, ಈ ಒಂದು ಚರಕ ಯಂತ್ರದಿಂದನೇ ಸೊ ಮಹಾತ್ಮ ಗಾಂಧಿಯವರು ಟ್ರೈ ಮಾಡಿರೋವಂಥ ಒಂದು ಗೊತ್ತಲ್ಲ ಎಲ್ಲ ಬಂದ್ಬಿಟ್ಟು. ಸೊ ನೋಡಿ ಹೆಂಗಿದೆ ಅಂತ. ಆವಾಗಿನ ಕಾಲದಲ್ಲಿ ಯಾವ ಥರ ಮಾಡ್ತಾಯಿದ್ರು ಮಹಾತ್ಮ ಗಾಂಧಿ. ಸೊ ನಿಮಗೆ ತೋರಿಸ್ತೀನಿ ನೋಡಿ. ಇದೆಲ್ಲ ಬಂದ್ಬಿಟ್ಟು ಪ್ಯೂರ್ ಸಿಲ್ಕ್ ಇದೆಲ್ಲ. ಸೊ ಇದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಡೋದು ನೋಡ್ಬೇಕಾದ್ರೆ ಯಂಗ್ ಇಂಡಿಯಾ 1,07,007 ಪೀಸಸ್ ನೋಡಿದ್ರೆ 1,00,000ದಿಂದ ಬಂದ್ಬಿಟ್ಟು 7,700 ಪೀಸ್ ಆದರೆ ಮಾಡಿರ್ತಾರೆ ಅವಾಗ August 1, 1920. ಸೊ ಇದ್ರ ಬಗ್ಗೆ ಡೀಪ್ ಇನ್ಫಾರ್ಮೇಷನ್ ಕೊಟ್ಟು ನೋಡ್ಬೇಕಾದ್ರೆ ನೀವು ಬೇಕಾದ್ರೆ ನೋಡ್ಕೋಬೇಕಾದ್ರೆ ಇಲ್ಲಿ ಥರ ನೋಡಿದ್ರ. ಸೊ ಬಂದ್ಬಿಟ್ಟು ಶಂಕಲ್ ಬಕರ್. ಸೊ ಇದ್ರ ಬಗ್ಗೆ ಎಲ್ಲ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ನೀವು ನೋಡ್ಕೊಂಡ್ರೆ ಚರಕ ಯಂತ್ರ ನೋಡಿ, ಯಾವ ಥರ ಚರಕ ಯಂತ್ರ ಮಾಡ್ತಾಯಿದ್ರು ಅಂದ್ಬಿಟ್ಟು ಖಾದಿ. ಸೊ ಬಟ್ಟೆಯಿಂದ ನೂಲು ತೆಗೆದುಬಿಟ್ಟು ಸೊ ನೋಡಿ ಥರ ಹತ್ತಿಯಿಂದ ನೂಲು ತೆಗೆದು ಈ ಥರ ಮಾಡ್ತಾಯಿದ್ರು. ಇದೆಲ್ಲ ಬಂದ್ಬಿಟ್ಟು ನೋಡಿ, ಇವಾಗ ಪೇಂಟಿಂಗ್ ತುಂಬ ಓಲ್ಡ್ ಆಯ್ತಲ್ಲ, ಅದಕ್ಕೆ ಇದಾಗಿದೆ. ಸೊ ಈ ಆಶ್ರಮ ಅಂತೂ ತುಂಬ ಓಲ್ಡ್ಗಳು ನೋಡಿ ಹಾಕಿದ್ದಾರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್. ಸೊ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಸೊ ಹಿಂದಿ, ಗುಜರಾತಿ, ಇಂಗ್ಲೀಷು. ಸೊ ಇಂಗ್ಲೀಷಲ್ಲಿ ಸಹ ಸೊ ಬಟ್ ಇನ್ಫಾರ್ಮೇಷನ್ ಕೊಟ್ಟಿರೋದು ತುಂಬ ಖುಷಿ ವಿಷಯ ನೋಡಿದ್ರೆ. ನೋಡಿ ಈ ಒಂದು ಯಂತ್ರ ನೋಡಿದ್ರೆ ಯಾವ ಥರ ಇದೆಲ್ಲ ಬಂದ್ಬಿಟ್ಟು ಕೈಯಿಂದ ಓನ್ ಇದಾಗಿ ಮಾಡೋದು. ಇದು ಯಂತ್ರ ಎಲ್ಲ ಬಂದ್ಬಿಟ್ಟು ನೋಡಿ, ಯಾವುದೇ ಥರ ಮಿಷನ್ ಇಲ್ಲ, ಏನಿಲ್ಲ. ಸೊ ನಮ್ಮ ಖಾದಿ ಯಂತ್ರ ನಾವೇ ಮಾಡ್ಕೊತೀವಿ ಅಂದ್ಬಿಟ್ಟು ಮಹಾತ್ಮ ಗಾಂಧಿ ಅವರಾದ್ರೆ ಪ್ಲಾನ್ ಮಾಡಿರ್ತಾರೆ. ಸೊ ಇದೇನು ನೋಡ್ತಾರೆ ನೋಡಿ, ಇದೆಲ್ಲ ಬಂದ್ಬಿಟ್ಟು ಪ್ಯೂರ್ ಕಾಟನ್ ಈ ಥರ ನೋಡಿ. ಸೊ ಪ್ಯೂರ್ ಇದರಿಂದ ಈ ಒಂದು ದಾರನ ಮಾಡಿರ್ತಾರೆ ನೋಡಿದ್ರೆ. ಇದು ಬಂದ್ಬಿಟ್ಟು ಹತ್ತಿ ಇದು ನೋಡಿ. ಸೊ ಮಹಾತ್ಮ ಗಾಂಧಿ ಅವ್ರು ಯಾವ ಥರ ಮಾಡ್ತಾಯಿದ್ರು ಅಂದ್ಬಿಟ್ಟು ವೈಟ್ ಟಚ್. ಸೊ ಇದು ಬಂದ್ಬಿಟ್ಟು ಟಚ್ ಮಾಡಬಾರ್ದು. ಸೊ ಇದನ್ನು ಟಚ್ ಮಾಡಬಾರ್ದು ಅಂತ ನೋಡೋದು, ಅದಕ್ಕೆ ಬಂದ್ಬಿಟ್ಟು ನೋಡಿದ್ರೆ. ಸೊ ಮಹಾತ್ಮ ಗಾಂಧಿ ಬಂದ್ಬಿಟ್ಟು ಮಹಾತ್ಮ ಗಾಂಧಿ ಅವರ ಆಶ್ರಮ ನೋಡಿ. ಎಲ್ಲಿ ಯಾವ ಥರ ಇದು ಬಂದ್ಬಿಟ್ಟು ಇವಾಗೆಲ್ಲ ಫುಲ್ ಮಗ್ಗ ಅಂತ ಹೇಳ್ತಾರೆ ತೆಲುಗಲ್ಲಿ ಗೊತ್ತಲ್ಲ. ಇವನ್ನ ಬಟ್ಟೆ ನೇಯೋ ಅಂಥ ಒಂದು ಮಿಷನ್ ಆವಾಗಿನ ಕಾಲದಲ್ಲಿ ಯಾವ ಥರ ಇದೆ ಅಂತ ಗೊತ್ತು. ಇವಾಗ ಆ್ಯಕ್ಚುಲಿ ಇವಾಗ ವರ್ಕಿಂಗಲ್ಲಿಲ್ಲ. ಸೊ ಇದನ್ನು ಜಸ್ಟ್ ನಾವು ನೋಡೋಕೆ ಮಾತ್ರ ಇದೆ. ಈ ಒಂದು ಬಟ್ಟೆ ನೋಡಿ ಹೆಂಗಿದೆ ಅಂತ. ಸೊ ಬಟ್ಟೆ ನೋಡ್ಕೊಂಡೆಲ್ಲ ಬಂದ್ಬಿಟ್ಟು ಆವಾಗಿನ ಕಾಲದಲ್ಲಿ ಮಹಾತ್ಮ ಗಾಂಧಿ ಅವರು ಇದು ಮಾಡಿರೋವಂಥ ಒಂದು ಬಟ್ಟೆ ಗೊತ್ತಲ್ಲ. ಆವಾಗಿನವರೆಗೂ ಇವಾಗವರೆಗೂ ಹಂಗೆ ಸಾಕು. ಸೊ ಇಲ್ಲಿ ನೋಡಿ, ಇಲ್ಲಿ ಮಹಾತ್ಮ ಗಾಂಧಿ ಅವರು ಯಾವ ಥರ ಮಾಡ್ತಾಯಿದ್ರು ಈ ಚರಕ ಯಂತ್ರದಿಂದ ಅಂದ್ಬಿಟ್ಟು ಇಲ್ಲಿ ಪಿಕ್ಚರ್ಸ್ ಎಲ್ಲ ಕ್ಲೀನಾಗಿ ಕೊಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ. ಸೊ ಇಲ್ಲಿ ನೋಡ್ಬೋದು. ಸೊ ಗೊತ್ತಲ್ಲ, ಬಾಸ್ ಬಂದ್ಬಿಟ್ಟು ಪಟೇಲ್, ಈ ಭಾರತದ ಉಕ್ಕಿನ ಮನುಷ್ಯ ಅಂತ ಸಹ ಕರೀತಾರೆ. ಸೊ ಬಟ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಗೊತ್ತಾ. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿಗೆ ಬಂದ್ಬಿಟ್ಟು ಸೊ ಇಲ್ಲಿ ನೀವು ನೋಡ್ಕೊಂಡ್ರೆಲ್ಲ ತುಂಬ ಜನ ಇದ್ದಾರೆ ಗೊತ್ತಾ. ಸೊ ನನಗೆ ತುಂಬ ಇಷ್ಟವಾದಂಥ ಪರ್ಸನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್. ಸೊ ನನಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ನನಗೆ ತುಂಬ ಇಷ್ಟ. ನನಗೆ ಇಲ್ಲೇ ಬಂದ್ಬಿಟ್ಟು ನಮ್ಮ ನೆಹರು ಅವರು ಇದ್ದಾರೆ. ಸೊ ನೀವೇನು ನೋಡ್ತೇವೆ ಬಂದ್ಬಿಟ್ಟು ಗೊತ್ತಲ್ಲ. ಸೊ ಕರ್ಮಚಂದ್ರ ಗಾಂಧಿ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡ್ದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಹಾತ್ಮ ಗಾಂಧಿ ಅವರು ಯಾವ ಥರ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಡೀಪ್ ಇನ್ಫಾರ್ಮೇಷನು. ಇದೆಲ್ಲ ಬಂದ್ಬಿಟ್ಟು ಮಿಷನ್ ಆವಾಗಿನ ಕಾಲದಲ್ಲಿ ಯಾವ ಥರ ಇದು ಮಾಡ್ತಾಯಿದ್ರು. ಸೊ ನೋಡಿ ಮ್ಯೂಸಿಯಮ್ ಎಲ್ಲ ಹಿಂಗಿದೆ ಅಂದ್ಬಿಟ್ಟು.
ಹಂಗೆ ಮುಂದೆ ನೋಡ್ಕೊಂಡ್ರೆ ಸೊ ಇಲ್ಲಿ ಬಂದ್ಬಿಟ್ಟು 7 ಮಾರ್ಚ್ 28, 1945. ಸರ್ ನಮಗೆ ಇಂಡಿಪೆಂಡೆನ್ಸ್ ಬರೋಕ್ಕಿಂತ ಮುಂಚೆ 1945 ಸ್ಪೇನ್ ಇವಾಗ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೀವು MK ಗಾಂಧಿ. ಸೊ ಲ್ಯಾಂಗ್ವೇಜು ಚೇಂಜ್ ಇದೆ. ಓಕೆ, ನಿಮ್ಗೆ ಇಲ್ಲಿಂದ ಮುಂದೆ ನೋಡ್ಕೊಂಡ್ರೆ ಎಲ್ಲ ಫುಲ್ ಪಿಕ್ಚರ್ಸ್ ಎಲ್ಲ ಸಿಗ್ತಾಯಿರ್ತಾರೆ ನೋಡೋದು. ಬಟ್ ಯಾವ ಥರ ಮಾಡ್ತಾಯಿದ್ರು ಇದನ್ನು ಪಿಕ್ಚರ್ಸ್ ಎಲ್ಲ ಆವಾಗಿನ ಕಾಲದಲ್ಲಿ ಇದು ಮಾಡ್ತಾರೆ ಪಿಕ್ಚರ್ಸು. ಸೊ ಶಬರಮತಿ ಆಶ್ರಮ ಇದೇ ಬಂದ್ಬಿಟ್ಟು ನೋಡಿ, ಶಬರಮತಿ ಆಶ್ರಮ. ಮತ್ತು ನಿಮ್ಗೆ ಇಲ್ಲೇ ಮುಂದೆ ನೋಡಿಕೊಂಡ್ರೆ ಸೊ ಇದೆಲ್ಲ ನೋಡಿದ ಇದೆಲ್ಲ ಇವಾಗೆಲ್ಲ ಕ್ಲೋಸಲ್ಲಿದೆ. ಸೊ ಮಹಾತ್ಮ ಗಾಂಧಿ ಅವರು ಆವಾಗಿನ ಕಾಲದಲ್ಲಿ ಇಟ್ಟಿರುವಂಥ ಒಂದು ಇದು. ಸೊ ಇದೆಲ್ಲದರ ಬಟ್ಟೆಯಿಂದ ನೋಡಿ, ಇದೆಲ್ಲ ಮಿಷಿನ್ ಆವಾಗಿನ ಕಾಲದಲ್ಲೂ ಸಹ ಮಿಷಿನ್ ಇತ್ತು. ನೀವು ಇವಾಗ ಏನು ನೋಡ್ತಿದ್ದಾರೆ ಬಟ್ಟೆ ನೋಡಿ, ಇದೆಲ್ಲ ಬಂದ್ಬಿಟ್ಟು ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾಯಿರೋಂಥ ಒಂದು ಶರಕಾಯಂತ್ರ. ಇದು ಬಂದ್ಬಿಟ್ಟು ಸೈಕಲ್ ಗೊತ್ತಲ್ಲ, ಸೈಕಲ್ ಇದರಿಂದ ಮಾಡ್ತಾಯಿದ್ದಾರೆ. ಸೊ ನೀವು ಇಲ್ಲೊಂದು ಪಿಕ್ಚರ್ ನೋಡ್ಬೋದು, ಆವಾಗಿನ ಕಾಲದಲ್ಲಿ ಯಾವ ಥರ ಶೋಷಣೆ ಮಾಡ್ತಾರೆ ನೋಡಿದ್ರೆ. ಸೊ ದಲಿತರು ಅಂದ್ಬಿಟ್ಟು ಯಾವ ಥರ ನೋಡಿ, ನೀರನ್ನು ಬಂದ್ಬಿಟ್ಟು ಈ ಥರ ಆದರೆ ಆಗ್ತಿದ್ರು ನೋಡಿ, ನೀರು ಟಚ್ ಮಾಡೋಕ್ಕೂ ಸಹ ಇರಲಿಲ್ಲ ಆವಾಗಿನ ಕಾಲದಲ್ಲಿ ಗೊತ್ತು ನೋಡಿದ್ರೆ. ಇದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ನೋಡಿ. ಸೊ ನಾವು ಇಲ್ಲೇ ಹಿಂಗೆ ಮುಂದೆ ತಿರುಗಿದ ತಕ್ಷಣ ಇಲ್ಲಿಂದೆ ನೋಡಿ ಈ ಥರ ಒಂದು ಇನ್ಫಾರ್ಮೇಷನ್ ಸೆಂಟರ್ ಬರುತ್ತೆ. ನಿಮ್ಗೆ ಏನಾದ್ರು ಇನ್ಫಾರ್ಮ್ ಬೇಕಾದ್ರೆ ಇಲ್ಲಿ ತೊಗೊಬಂದು ನಿಮಗೆ ಮುಂದೆ. ಸೊ ಮ್ಯೂಸಿಯಮಿಂದ ಸ್ವಲ್ಪ ಲೆಫ್ಟ್ ಟರ್ನ್. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಬಂದ್ಬಿಟ್ಟು ಗಾಂಧಿ ಹೆರಿಟೇಜ್ ಪೋರ್ಟಲ್, ಶಬರಮತಿ ಆಶ್ರಮ ಆಫೀಸ್. ಸೊ ಇದು ಬಂದ್ಬಿಟ್ಟು ಆಫೀಸ್ ಇಲ್ಲಿ ಏನು ನೋಡ್ತಾ ಇರೋ ಬಂದ್ಬಿಟ್ಟು. ಸೊ ಈ ಆಫೀಸ್ ಬಗ್ಗೆ ಕೊಟ್ಟಿದ್ದು ನೋಡಿ ಗೊತ್ತಲ್ಲ. ಸೊ ನಮ್ಮ ಬಾಸ್ ಆಗಿರೋಂಥ ಒಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರು ಇಲ್ಲೇ ಇದ್ದಾರೆ ಗೊತ್ತಾ. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಸ್ಟ್ಯಾಚು ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ನಾನು ಬಂದಿದ್ದ ಒಂದು ಕಾರಣ ಬಂದ್ಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಮಾಡೋಕ್ಕೆ ನಾನು ಇಲ್ಲಿ ಬಂದಿದ್ದು. ಸೊ ತೋರಿಸ್ತೀನಿ. ಇಲ್ಲಿ ನೋಡ್ಕೊಂಡ್ರೆ ಬಂದ್ಬಿಟ್ಟು ಮಹಾತ್ಮ ಗಾಂಧೀಜಿ. ನಿಮ್ಗೆ ಹಂಗೆ ಮುಂದೆ ತೋರಿಸ್ತೀನಿ ನೋಡಿ ಪಿಕ್ಚರ್ ಯಾವ ಥರ ಅಂದ್ಬಿಟ್ಟು ನೋಡಿದ್ರೆ. ಸರ್ದಾರ್ ವಲ್ಲಭಾಯ್ ಪಟೇಲ್, ನೆಹರು ಒಂದು ಮಹಾತ್ಮ ಗಾಂಧೀಜಿ ಅವರು. ಸೊ ಇಲ್ಲಿ ಆಶ್ರಮನ ಒಂದು ವ್ಯೂ ಕೊಟ್ಟಿದ್ದಾರೆ ನೋಡಿ, ಪಿಕ್ಚರ್ ಹಾಕಿದ್ದಾರೆ ಆಶ್ರಮ ಯಾವ ಥರ ಇದೆ ಅಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ ನೋಡಿ. ನೋಡ್ಬಿಟ್ಟು ಮೇನ್ ಇಲ್ಲಿ ಎಂಟ್ರೆನ್ಸ್ ಆಗಿದ್ದೀವಿ. ಮ್ಯೂಸಿಯಮ್ಮು ಇಲ್ಲಿ ಯಾವ ಥರ ಇದೆ ನೋಡಿ, ಇದ್ರ ಬಗ್ಗೆ ಒಂದು ಡೀಪ್ ಕ್ಲೀನಾಗಿ ಅರ್ಥ ಆಗೋ ಥರ ಒಂದು ಮ್ಯಾಪ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಟ್ರಕ್ಚರ್. ನೀವು ನೋಡಿಕೊಂಡ್ರೆ ನಿಮಗೆಲ್ಲ ಫುಲ್ ಎಲ್ಲ ಇದೆ. 1 2 3 4 ನಂಬರ್ಸ್ ಸಹ ಕೊಟ್ಟಿದ್ದಾರೆ, ಯಾವ ಎಲ್ಲೆಲ್ಲಿ ಏನೇನು ಸಿಗುತ್ತೆ. ಸೊ ನೋಡಿದ್ದಾರೆ ಸ್ಕೂಲು, ಪ್ರೈಮರಿ ಸ್ಕೂಲ್, ಪ್ರತಿಯೊಂದು ಈ ಒಂದು ಶಬರಮತಿ ಆಶ್ರಮ ಇದು ನೋಡಿಕೊಂಡ್ರೆ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ ಇನ್ಫಾರ್ಮೇಷನ್ ಎಲ್ಲ. ಮುಂದೆ ಬಂದು ನೋಡಿ ಅದೆಲ್ಲ ಫುಲ್ ಪಿಕ್ಚರ್ಸ್ ಎಲ್ಲ ಹಾಕಿದ್ದಾರೆ ನೋಡಿ. ಮಹಾತ್ಮ ಗಾಂಧಿ ಆಶ್ರಮದ ಈ ಒಂದು ಆಶ್ರಮ ಇದು ಮಾಡಿದ್ದಾರೆ, ಶಬರಮತಿ ಆಶ್ರಮ ಹೋರಾಡಿದಂಥ ಒಂದು ಎಲ್ಲ ಒಂದು ಶಬರಮತಿ ಆಶ್ರಮ. ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಬಗ್ಗೆ ನೋಡ್ಬೋದು. ಆಶ್ರಮಕ್ಕೆ ಶಬರಮತಿ ಆಶ್ರಮ ನಿಜವಾಗಿ ಇದೆಲ್ಲ ಒಂದು ರೀಯೂಸ್ ಮಾಡಿದ್ದಾರೆ ಗೊತ್ತಲ್ಲ. ಇದೆಲ್ಲ ಬಂದ್ಬಿಟ್ಟು ಹೊಸದಾಗಿ ಮಾಡಿರ್ಬೋದು. ಇದೆಲ್ಲ ನೋಡಿ ಎಲ್ಲ ಫುಲ್ ಸಿಮೆಂಟ್ ಎಲ್ಲ ಹಾಕಿರುವಾಗ ಆವಾಗ ಕಾಲದಲ್ಲಿ ಇರುವಂಥದ್ದೆಲ್ಲ ಇದೆಲ್ಲ ಫುಲ್ ರೀಇನ್ವೆಸ್ಟ್ ಮಾಡಿದ್ದಾರೆ. ಅಲ್ಲೆಲ್ಲ ಇರ್ತಾಯಿದ್ದೆಲ್ಲ ಮಹಾತ್ಮ ಗಾಂಧಿ ಎಲ್ಲ ಒಂದು ಮಹಾತ್ಮ ಗಾಂಧಿ ಬಗ್ಗೆ ಕೊಟ್ಟಿರ್ತಾರೆ. ಇದೆಲ್ಲ ಬಂದ್ಬಿಟ್ಟು ಅವ್ರು ಸೈನ್ ಮಾಡಿರೋಂಥ ಗಾಂಧಿ ಇನ್ವಿಟೇಷನ್ ಆಗ್ಬಿಟ್ಟು ಟಾಗೋರ್ ಪಡೆದು ಸತ್ಯ ಪ್ರದೇಶ. ಸೊ ಬಂದ್ಬಿಟ್ಟು ಮಾರ್ಚ್ 11 ಗೊತ್ತಲ್ಲ, ಸತ್ಯಾಗ್ರಹ ಮಾಡೋರು ಅವ್ರಿಗೆ ಇನ್ವೈಟ್ ಮಾಡುವಂಥ ಒಂದು ಎಲ್ಲ ಸ್ವಲ್ಪ ಒಂದು ಲೆಟರ್ ಗಾಂಧಿ ಇಲ್ಲಿ ನೋಡ್ಕೊಳ್ಳೋದು ಮಹಾತ್ಮ ಗಾಂಧಿ. ದಂಡಿ ಮಾರ್ಚ್ ಲೆಟರ್ ಫ್ರಮ್ ಟಾಗೋರ್ ಟು ಗಾಂಧಿ ಏಪ್ರಿಲ್ 12, 1919. ಸೊ 1919ರಲ್ಲಿ ಲೆಟರ್ ಸ್ವಲ್ಪ ಬಂದ್ಬಿಟ್ಟು ಟಾಗೋರ್ ಗಾಂಧೀಜಿಗೆ ಲೆಟರ್ ಬಿಡಿದ ಅಂತ ನಾವು. ಸೊ ಲೆಟರ್ ಫ್ರಮ್ ಟಾಗೋರ್ ಟು ಗಾಂಧಿ. ನಾನು ಇಲ್ಲಿ ನೋಡ್ಕೊಂಡು ಇದುವರೆಗೂ ಇದು ಬಂದ್ಬಿಟ್ಟು ಆಶ್ರಮಕ್ಕೆ ವಿಸಿಟ್ ಮಾಡ್ರು ನೋಡಿ. ಇದು ಬಂದ್ಬಿಟ್ಟು ಪ್ರಾಮಿನೆಂಟ್ ವಿಸಿಟರ್ಸು ಸೊ ಮೋದಿ ಸಹ ವಿಸಿಟ್ ಮಾಡೋದು ಗೊತ್ತಲ್ಲ. ಸೊ ಮೋದಿ, ಅಬ್ದುಲ್ ಕಲಾಂ ನೋಡಿ. ಇಲ್ಲಿ ಬಂದ್ಬಿಟ್ಟು ತುಂಬ ಒಂದು ಮಿನಿಸ್ಟರ್ಸು ಓಲ್ಡ್ ನೋಡಿ, ಜವಾಹರ್ಲಾಲ್ ನೆಹರು ಅವರೆಲ್ಲ ಫುಲ್ ಓಲ್ಡಾಗಿ ಗೊತ್ತಲ್ಲ. ಸೊ ಇಲ್ಲಿ ಎಂಥ ಗಣ್ಯ ವ್ಯಕ್ತಿಗಳೆಲ್ಲ ಫುಲ್ ಈ ಒಂದು ವಿಸಿಟ್ ಮಾಡಿದೆ ನೋಡಿ. ಇವರೆಲ್ಲ ಬಂದ್ಬಿಟ್ಟು ವಿಸಿಟ್ ಮಾಡ್ರು ಅಂತ ಗೊತ್ತಲ್ಲ. ಸೊ ಮೋದಿನ ವಿಸಿಟ್ ಮಾಡಿದೆ ನೋಡಿ. ಇಲ್ಲೆಲ್ಲ ಫುಲ್ ಬೇರೆ ಕಂಟ್ರಿ ಅವರು. ಮನಮೋಹನ್ ಸಿಂಗು ಇಲ್ಲೇ ನೋಡ್ತಾರೆ ಬಂದ್ಬಿಟ್ಟು ನೋಡಿ. ಮತ್ತು ಇಲ್ಲಿ ನೀವೇನು ನೋಡ್ಕೊಂಡ್ಬಿಟ್ಟು ನೋಡಿ, ಸಲ್ಮಾನ್ ಖಾನ್ ಗೊತ್ತಲ್ಲ, ಸಲ್ಮಾನ್ ಖಾನ್ ಶಾರುಖ್ ಖಾನ್ ಇವರು ಸಹ ಇಲ್ಲಿ ವಿಸಿಟ್ ಮಾಡಿದ್ದಾರೆ. ಅಬ್ದುಲ್ ಕಲಾಂ, ಆವಾಗ ನರೇಂದ್ರ ಮೋದಿ ಯಾವ ಥರ ಇದ್ದಾರೆ ನೋಡಿ. ಸೊ ನೋಡಿದ್ರಲ್ಲ, ಪ್ರಾಫಿಟೆಡ್ ಆಫ್ ದಿ ಜನರಲ್ ಟ್ರೈನ್ಸ್. ಸೊ ನಿಮಗೆ ಇಲ್ಲಿ ನೋಡ್ಕೊಂಡ್ರೆ ಸಹ ಗಾಂಧಿ ಬಗ್ಗೆ ಎಲ್ಲ ಕಾನ್ಸರ್ಟ್ ನೋಡಿ. ಆವಾಗಿನ ಕಾಲದಲ್ಲಿ ಗಾಂಧಿ. ಸೊ ಇಲ್ಲಿ ಬಂದ್ಬಿಟ್ಟು ಈ ಒಂದು ಆಶ್ರಮದಲ್ಲಿ
ಏನು ನೋಡ್ತಾ ಕಾಲರ ಇದೆಲ್ಲ ಬಂದಿರುತ್ತೆ ಅವಾಗ ನೋಡಿ. ಆವಾಗಿನ ಕಾಲದಲ್ಲಿ ಸೊ ಯಾವ ಥರ ಇದು ಮಾಡ್ತಾಯಿದ್ರು, ಆರೋಗ್ಯ ಇದು ನೋಡ್ತಾ ಇದ್ದಾರೆ ಅಂದ್ಬಿಟ್ಟು ಗಾಂಧಿ ಇದ್ರ ಬಗ್ಗೆ. ಸೊ ಗಾಂಧೀಸ್ ಡೈಲಿ ಆ್ಯಕ್ಟಿವಿಟಿ, ಗಾಂಧಿ ಬಂದುಬಿಟ್ಟು ಡೈಲಿ ಏನೇನು ಆ್ಯಕ್ಟಿವಿಟಿ ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಕ್ಲೀನ್ ನಿಮ್ಗೆ ಡೀಪಾಗಿ ಕೊಟ್ಟಿದ್ದಾರೆ ನೋಡಿದ್ರೆ ಇಲ್ಲಿ. ಸೊ ಅವರ ಡೈಲಿ ಒಂದು ಆ್ಯಕ್ಟಿವಿಟೀಸ್. ಸೊ ನಿಮಗೆ ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಾದ್ರೆ ಬಂದ್ಬಿಟ್ಟು ಆಫೀಸ್ ಇದೆ ನೋಡಿ, ಏನು ನೋಡ್ತಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ಆಫೀಸು. ಸೊ ನಾವು ಒಳಗಡೆ ಎಂಟ್ರಿ ಇಲ್ಲ, ಇಲ್ಲಿ ಗಂಟೆ ಎಂಟ್ರಿ. ಓಕೆ ನೋಡಿದ್ರೆ ಇದೆಲ್ಲ ಬಂದ್ಬಿಟ್ಟು ಆಫೀಸು. ಹಿಂಗೆ ಒಳಗಡೆ ಬಂದ ತಕ್ಷಣ ಸೊ ಮಹಾತ್ಮ ಗಾಂಧಿ ಅವ್ರದ್ದು ಸಿಗುತ್ತೆ ನೋಡಿದ್ರೆ ಟಾಲಿಸ್ಮಾನ್. ಸೊ ನೀವು ಇನ್ಫಾರ್ಮೇಷನ್ ನೋಡ್ಕೋಬೋದು ಅದ್ರ ಬಗ್ಗೆ. ನೀವು ವೀಡಿಯೋ ತುಂಬ ಲೆಂತ್ ಆಗುತ್ತೆ, ಅದಕ್ಕೆ ನಾನು ಎಲ್ಲ ಫುಲ್ ಇನ್ಫಾರ್ಮ್ ಮಾಡೋಕ್ಕಾಗಲ್ಲ. ಸೊ ಇಲ್ಲೇನು ನೋಡ್ತಾರೆ ನೋಡಿ, ಜವಾಹರ್ಲಾಲ್ ನೆಹರು ಇದೆಲ್ಲ ಬಂದ್ಬಿಟ್ಟು. ಸೊ ಗಾಂಧಿ ಅವ್ರನ್ನ ಫಸ್ಟ್ ಬಂದ್ಬಿಟ್ಟು ಶೂಟ್ ಮಾಡಿರ್ತಾರಲ್ಲ ಆವಾಗಿನ ಕಾಲದಲ್ಲಿ ನೋಡಿ, ಆ ಥರ ಇರ್ತೈತೆ ಗಾಂಧಿ ಗೊತ್ತಲ್ಲ. ಆಂಧ್ರ ಜ್ಯೋತಿ. ಸೊ ಏಪ್ರಿಲ್ 6 1930 ಆದಂತಹ ಉಪ್ಪಿನ ಸತ್ಯಾಗ್ರಹ ಸೊ ಸಕ್ಸಸ್ಫುಲಿ ಕಂಪ್ಲೀಟ್ ಅದಕ್ಕೆ. ಸೊ ಇದೆಲ್ಲ ನೋಡಿ ಏನು ನೋಡಿದೆ, ನ್ಯೂಸ್ ಇಂಡಿಯಾ ಪೇಪರ್, ಆಂಧ್ರ ನ್ಯೂಸ್ ಜ್ಯೋತಿ. ಸೊ ಇದೆಲ್ಲ ಬಂದ್ಬಿಟ್ಟು ಅಮೇರಿಕಾ ತುಂಬ ಕಡೆ ನ್ಯೂಸ್ ಅವರೆಲ್ಲ ತಾವೊಂದು ಇದು ಇನ್ಫಾರ್ಮೇಷನ್ ಇಲ್ಲಿದೆ ನ್ಯೂಸ್ ಬಗ್ಗೆ ಬಂದ್ಬಿಟ್ಟು. ಸೊ ಇದ್ರ ಬಗ್ಗೆ ಎಲ್ಲ ಸೊ ಉಪ್ಪಿನ ಸತ್ಯಾಗ್ರಹಕ್ಕೆ ಕಾಲಿಟ್ಟಿರೋಂಥ ಒಂದು ಇನ್ಫಾರ್ಮೇಷನ್ ಇದೆಲ್ಲ ನೋಡಿ. ಇಲ್ಲಿ ಬಂದ್ಬಿಟ್ಟು ಮಹಾತ್ಮ ಗಾಂಧಿ. ಸೊ ನಿಮ್ಗೆ ತೋರಿಸ್ತೀನಿ ಆಮೇಲೆ. ಓಕೆ ನಾನು ಆಮೇಲೆ ತೋರಿಸ್ತೀನಿ. ಸೊ ಮಹಾತ್ಮ ಗಾಂಧಿಯವರು ನೋಡಿದ್ರೆ ಇದೆಲ್ಲ ಬಂದ್ಬಿಟ್ಟು ಗಾಂಧಿ ಆವಾಗಿನ ಕಾಲದಲ್ಲಿ ಯಾವ ಥರ ಇದ್ದರು. ಸೊ ನೋಡಿ ಮೊದಲ ಕಾಲದಲ್ಲಿ ಲೈಫ್ ಯಾವ ಥರ ಲೈಫ್ ಇತ್ತು ಅಂತ ಒಂದು ಸತಿ ನೋಡಿ ಇವತ್ತು ಇದೇ ಥರ ಒಂದು ಲೈಫ್ ರಿಲೇಟ್ ಮಾಡ್ತಾಯಿದ್ದಾರೆ ಆವಾಗಿನ ಕಾಲದಲ್ಲಿ. 1947 ಇವಾಗ ಏನು ನೀವು ಅನುಭವಿಸ್ತಾ ಇದ್ದೀರಿ ಒಂದು ಸ್ವಾತಂತ್ರ್ಯ ಎಲ್ಲ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸುಮ್ಮನೆ ಬಂದಂಥ ಒಂದು ಸ್ವಾತಂತ್ರ್ಯ ಇಲ್ಲ. ಸೊ ಇದ್ರ ಬಗ್ಗೆ ನಿಮಗೆಲ್ಲ ಫುಲ್ ಇನ್ಫಾರ್ಮೇಷನ್ ಇದೆ ಕೊಡು. ನೀವು ಒನ್ಸ್ ವಿಸಿಟ್ ಮಾಡಿ ಈ ಒಂದು ಶಬರಮತಿ ಆಶ್ರಮಕ್ಕೆ. ಸೊ ರಿಲ್ಯಾಕ್ಸಾಗಿ ನೀವೆಲ್ಲ ಫುಲ್ ನೋಡ್ಕೊಂಡು ಹೋಗ್ಬೋದು ಗೊತ್ತಲ್ಲ. ಸೊ ಇಂಟ್ರೆಸ್ಟ್ ಇರೋರು ಮಾತ್ರ ನೀವು ವಿಸಿಟ್ ಮಾಡ್ಬೋದು. ಸೊ ಮಹಾತ್ಮ ಗಾಂಧಿ ಅವರ ಡೈಲಿ ಆ್ಯಕ್ಟಿವಿಟೀಸ್ ಆಗಲಿ, ಅವರು ಮಾಡಿರೋವಂಥ ಒಂದು ಪರಿಶ್ರಮ ಗೊತ್ತಲ್ಲ, ಉಪ್ಪಿನ ಸತ್ಯಾಗ್ರಹ. ಸೊ ಮಹಾತ್ಮ ಗಾಂಧಿಗೆ ಫಸ್ಟ್ ನೇಮ್ ಬಂದ್ಬಿಟ್ಟು ಈ ಒಂದು ಉಪ್ಪಿನ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದ್ರಲ್ಲ ಆವಾಗಿಂದನೇ ಮಹಾತ್ಮ ಗಾಂಧಿ ಬಂದ್ಬಿಟ್ಟು ಗಾಂಧಿ ಮಹಾತ್ಮ ಅಂತ ಒಂದು ನೇಮ್ ತೆಗೆದುಕೊಳ್ಳೋಕ್ಕೆ ಮತ್ತು ಅವರು ಒಂದು ಇಷ್ಟೊಂದು ಫೇಮಸ್ ಆಗೋಕ್ಕೂ ಸಹ ಸೊ ಇದೇ ಒಂದು ಕಾರಣ. ಅವರ ಒಂದು ಮೊದಲನೇ ಒಂದು ಮೆಟ್ಟು ಅಂತಲೇ ಹೇಳ್ಬೋದು ಇದು ನೋಡಿ. ಇದೇ ಒಂದು ಫಸ್ಟು ಅವ್ರು ಮಾಡಿರೋವಂಥ ಒಂದು ಇದು. ನೀವೇನು ನೋಡ್ತಾರೆ ನೋಡಿ, ಮಹಾತ್ಮ ಗಾಂಧಿ ಅವ್ರಿಗೆ ಹುಷಾರಿಲ್ಲದೆ ಇರೋವಾಗ ಯಾವ ಥರ ಇದ್ದಾರಂತ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ ಇಲ್ಲೆಲ್ಲ. ಆವಾಗಿನ ಕಾಲದಲ್ಲಿ ಗಾಂಧಿ ಬರ್ದಿರೋಂಥ ಲೀಡರ್ಸು ನೆಹರು, ಅಬ್ದುಲ್ ಕಲಾಂ ನೋಡಿ, ಸರ್ದಾರ್ ವಲ್ಲಭಾಯ್ ಪಟೇಲ್. ಆಕ್ಚುಲಿ ಬಂದ್ಬಿಟ್ಟು ಸರ್ದಾರ್ ವಲ್ಲಭಾಯ್ ಪಟೇಲ್ಗೆ ಮೋಸ ಮಾಡ್ತಾರೆ ಇವರೆಲ್ಲ ಬಂದ್ಬಿಟ್ಟು. ಸೊ ನಮ್ಮ ಬಾಸ್ ನಾನು ಅದೆಲ್ಲ ಫುಲ್ ದೊಡ್ಡ ಹಿಸ್ಟ್ರಿ ಇದೆ. ನೀವು ಅಂದ್ಬಿಟ್ಟು ನಮ್ಮ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ನೋಡಿ ನಿಮಗೆಲ್ಲ ಅರ್ಥ ಆಗುತ್ತೆ. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಗ್ಗೆ ನಾನು ಏನಕ್ಕೆ ಕೇಳ್ತೀನಿ ಅಂದರೆ, ಸೊ ನಿಮ್ಗೆ ಅವ್ರ ಬಗ್ಗೆ ನಾನು ಡೀಪ್ ಇನ್ಫಾರ್ಮೇಷನ್ ಮಾಡ್ತೀನಿ ನಿಮಗೆ. 1947 ನಮಗೆ ಆ ಸ್ವತಂತ್ರ ಬಂತಲ್ಲ. ಸೊ ಆ ಸ್ವತಂತ್ರ ಬಂದ್ಬಿಟ್ಟು 1 September ಡಿಸ್ಟ್ರಿಬ್ಯೂಟ್ ವಾಲಂಟಿಯರ್ ಸ್ಟಾರ್ಟೆಡ್ ಇನ್ ಫಸ್ಟ್ ಆಫ್ ಓನ್ಲಿ ವೆನಿಸ್ ಸ್ಟ್ಯಾಂಡರ್ಡ್ಸ್ ಇನ್ ರೂಟ್ ಆಫ್ ದಿ ಕೋಲ್ಕತ್ತಾ. ಸೊ ನಿಮ್ಗೆ ಯಾವ್ದಾದ್ರು ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಮಾಡಿದ್ದೀನಿ ಅನ್ಕೊಂತೀನಿ ಕಲ್ಕತ್ತಾ. ಓಕೆ ಮಹಾತ್ಮ ಗಾಂಧಿ ಹೆಂಗಿದ್ರು ಸೊ ಅದೇ ಎಲ್ಲ ಸೇಮ್ ಹಿಂಗೆ. ಸೊ ಒಂದು ಮನುಷ್ಯ ಕಂಡಿಡಿಯೋಕ್ಕೆ ಅದೇ ಥರ ಒಂದು ಸ್ಟ್ರಕ್ಚರ್, ಅದೇ ಥರ ಒಂದು ಇದು ಮಾಡಿದ ಒಂದು ಶಬರಮತಿ ಆಶ್ರಮದಲ್ಲಿ ಅವರಿರುವಂಥ ಒಂದು ಸ್ಟ್ರಕ್ಚರ್. ಮಹಾತ್ಮ ಗಾಂಧಿ ನೀವು ರಿಯಲಾಗಿ ಮಹಾತ್ಮ ಗಾಂಧಿ ಯಾವತ್ತೂ ನೋಡಿರಲ್ಲ. ಸೊ ಶಬರಮತಿ ಆಶ್ರಮ ಕ್ರಿಯೇಟ್ ಮಾಡಿ ನೋಡ್ಬೋದು. ಸೊ ಡಿಫ್ರೆಂಟೇ ಇಲ್ಲ, ಸೇಮ್ ಮಹಾತ್ಮ ಗಾಂಧಿ ಒಂದು ಬ್ಯಾಕ್ಗ್ರೌಂಡ್ ಡೀಪಾಗಿ ಬರ್ತೀನಿ. ಸೊ ಒಂದು ಡೀಪ್ಲಿ ಮಹಾತ್ಮ ಗಾಂಧಿ ಮಾಡಿದೆ ಅಂತ ಸ್ನೇಹಿತರೆ ನೋಡೋದಲ್ಲ. ಕರ್ಮಚಂದ್ ಮಹಾತ್ಮ ಗಾಂಧಿ. ಸೊ ನೋಡಿ ಯಾವ ಥರ ಮಹಾತ್ಮ ಗಾಂಧಿ ಯಾವ ಥರ ಇದ್ದರು ಏನು ಅಂದ್ಬಿಟ್ಟು ಎಲ್ಲ ಇಲ್ಲಿದೆ ನೋಡಿ. ಸೊ ಇವರೇ ಸೇಮ್. ಸೊ ಆವಾಗಿನ ಕಾಲದಲ್ಲಿ ಉಪ್ಪಿನ ಸತ್ಯಾಗ್ರಹ ದಂಡಿ ಯಾವ ಥರ ಸ್ಟಾರ್ಟ್ ಆಗಿತ್ತು ಅನ್ನೋದು ನೋಡಿ. ಸೊ ಯಾವ ಮಟ್ಟಕ್ಕೆ ಸ್ಟಾರ್ಟ್ ಆಗಿ ಯಾವ ಮಟ್ಟಕ್ಕೆ ಬೆಳೀತಂತ ನೀವು ನೋಡ್ತಾ ಇರ್ಬೋದು ಬಂದ್ಬಿಟ್ಟು ಉಪ್ಪಿನ ಸತ್ಯಾಗ್ರಹ ಇದ್ರ ಬಗ್ಗೆ. ಸೊ ಇದೇನು ಅಂತ ನೋಡಿ ಬಂದ್ಬಿಟ್ಟು ಮಹಾತ್ಮ ಗಾಂಧಿ ಅವರು ಉಪ್ಪಿನ ಸತ್ಯಾಗ್ರಹ ಸಕ್ಸಸ್ಫುಲ್ ಆಗೈತಲ್ಲ ಅದರ ಬಗ್ಗೆ ಒಂದು ಕೊಟ್ಟರು ಅಂತ ಒಂದು ಕಿರು ಕಾಣಿಕೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದ್ದಿದೆ ಬಗ್ಗೆ. ಸೊ ಶಿವನಾಥ ದಂಡಿ. ಸೊ ಇದು ಬಂದ್ಬಿಟ್ಟು ಶಬರಮತಿ ದಂಡಿಗಾರ ಅವರು ಉಪ್ಪಿನ ಸತ್ಯಾಗ್ರಹ ಮಾಡೋದು ಸಕ್ಸಸ್ಫುಲ್ ಆಗಿ ಮಹಾತ್ಮ ಗಾಂಧಿ ಆಗ್ತದೆ ಅಂತ. ಸೊ ಮಹಾತ್ಮ ಗಾಂಧಿ ಬರ್ತ್ ಪ್ಲೇಸ್ ಆಫ್ ದಿ ಮಹಾತ್ಮ ಗಾಂಧಿ ಹಿಡಿಯೋ ಗೊತ್ತಲ್ಲ. ಸೊ ಅದು ಬಂದ್ಬಿಟ್ಟು ಮಹಾತ್ಮ ಗಾಂಧಿ ಅವರು October 2 ಹುಟ್ಟರು ಅಂತ ಒಂದು ಪ್ಲೇಸ್ ಬಂದ್ಬಿಟ್ಟಿದೆ ನೋಡಿ ಏನಿದೆಯೋ. ಸೊ 1869. ಸೊ ಮಹಾತ್ಮ ಗಾಂಧಿ ಬಗ್ಗೆ ಎಲ್ರಿಗೂ ಆಲ್ರೆಡಿ ಗೊತ್ತಿದೆ. ಬಂದ್ಬಿಟ್ಟು ಬಾಲಗಾಂಧಿ ಗೊತ್ತಲ್ಲ, ಚಿಕ್ಕವರಾಗಿದ್ದಾಗ. ಸೊ ಗಾಂಧಿ ಯಾವ ಥರ ಇದ್ದರು. ಸೊ ಮಹಾತ್ಮ ಗಾಂಧಿ ಅವರು ಹುಟ್ಟರು ಅಂತ ಒಂದು ಪ್ಲೇಸ್ ಬಂದ್ಬಿಟ್ಟಿದೆ ಪ್ಲೇಸ್. ಸೊ ಮಹಾತ್ಮ ಗಾಂಧಿ ಅವ್ರ ಹೌಸ್ ನೋಡಿ, ಹೌಸ್ ವೇರ್ ಮಹಾತ್ಮ ಗಾಂಧಿ ಸೊ ಮಹಾತ್ಮ ಗಾಂಧಿ ಅವ್ರು ಹುಟ್ಟಿದಾಗ ಬಂದ್ಬಿಟ್ಟು ಅವ್ರ ಮನೆ ಯಾವ ಥರ ಇತ್ತು ಅಂದ್ಬಿಟ್ಟು ಇದು ಒಂದು ಈ ಥರ ವಿಶ್ಲೇಷಣೆ ಕೊಟ್ಟಿದ್ದಾರೆ ಗೊತ್ತಲ್ಲ. 1869 ಇಂದ 1875ವರೆಗೂ.
ಸೊ ಹಂಗೆ ಮುಂದೆ ನೋಡ್ಕೊಂಡ್ರೆ ಸಹ ನೀವೆಲ್ಲ ಇಲ್ಲೆಲ್ಲ ಬಂದ್ಬಿಟ್ಟು ಇನ್ಫಾರ್ಮೇಷನ್ ಇರುತ್ತೆ ನೋಡಿ. ಸೊ ಗಾಂಧಿ ಅವರು ಇದು ಬಂದ್ಬಿಟ್ಟು ಗಾಂಧಿ ಮನೆ ಗೊತ್ತಲ್ಲ, ಗಾಂಧಿ ಅವರು ಹುಟ್ಟರು ಅಂತ ಒಂದು ಪ್ಲೇಸ್ ಬಂದ್ಬಿಟ್ಟು ಇದೆ ಒಂದು ಗುಜರಾತ್ನ ಅಹಮದಾಬಾದ್. ನೀವೇನು ನೋಡ್ತಾರೆ ನೋಡಿ, ಇದೆಲ್ಲ ಬಂದ್ಬಿಟ್ಟು ಗಾಂಧಿಯವರ ಇನ್ಫಾರ್ಮೇಷನ್. MK ಗಾಂಧಿ ಟು ಅದು. ಸೊ ಇದು ಬಂದ್ಬಿಟ್ಟು ನೋಡಿ ಗಾಂಧಿಯವರು, ಇದು ಬಂದ್ಬಿಟ್ಟು ಗಾಂಧಿ ಅವ್ರದ್ದು, MK ಗಾಂಧಿ ಆಡ್ತು ರೈನಿ. ಸೊ ಗಾಂಧಿಯವರು ಮಹಾತ್ಮ ಆಗದೇ ಇರೋಕ್ಕಂತ ಮುಂಚೆ ಯಾವ ಥರ ಇದು ಅಂತ. ಸೊ ನಮ್ಮ ಭಾರತ ನೋಡಿ ಮೊದಲು ಯಾವ ಥರ ಇತ್ತು, ಯಾವ ಇಂಡಿಯಾ, ಸೌತ್ ಇಂಡಿಯಾ ಬಂದ್ಬಿಟ್ಟು ಯಾವ ಥರ ಆಡ್ಲಿದ್ದು ಗೊತ್ತಾ ನೋಡಿ. ಇಂಡಿಯಾ ಯಾವ ರಾಜ್ಯನೂ ಇಲ್ಲ, ಏನೂ ಇಲ್ಲ, ಅವಾಗ ಎಲ್ಲ ಫುಲ್ ಡಿವೈಡ್ ಆಗಿಲ್ಲ. ಸೊ ಇಂಡಿಯಾ ಎಲ್ಲ ಬಂದ್ಬಿಟ್ಟು ಅವಾಗ ನೋಡಿ. ಸೊ ಬ್ರಿಟಿಷ್ ಇಂಡಿಯಾ, ಈಸ್ಟ್ ಇಂಡಿಯಾ, ಬ್ರಿಟಿಷ್ ಇಂಡಿಯಾ ಆಗಿತ್ತಲ್ಲ ಸೌತು, ಆವಾಗಿನ ಕಾಲದಲ್ಲಿ. ಸೊ ಒಂದು ರೂಪುರೇಖೆನೇ ಇರಲಿಲ್ಲ, ಆ ಥರ ಹೋಗಿದೆ ಗೊತ್ತಾ. ಇಲ್ಲ ಬಂದ್ಬಿಟ್ಟು ನೋಡಿ ಡಾಲರ್, ಆವಾಗಿನ ಕಾಲದಲ್ಲಿ ಅಮೌಂಟ್ ಚಲಾವಣೆಯಲ್ಲಿದ್ದು ಅಂತ ಒಂದು ಅಮೌಂಟ್ ನೋಡಿ ಯಾವ ಥರ ಇದೆ ಅಂತ. ಸೊ ಗೊತ್ತಲ್ಲ, ಇದೆಲ್ಲ ಬಂದ್ಬಿಟ್ಟು ನಾಣ್ಯ. ಇವಾಗಿನ ಕಾಲದಲ್ಲಿ ನೀವೇನು ನೋಡ್ತಾರೆ, ಈ ನಾಣ್ಯ ಎಲ್ಲ ಬಂದ್ಬಿಟ್ಟು ಸೊ ರವೀಂದ್ರನಾಥ್ ಟಾಗೋರ್, ಮಹಾತ್ಮ ಗಾಂಧಿ ಅವರು ಇರಲ್ಲ. ಇದು ಬಂದ್ಬಿಟ್ಟು ಗಾಂಧಿಯವರು ಚುನಾವಣೆಯಲ್ಲಿ ನಿಂತಿರುವಂಥ ಒಂದು ಪ್ಲೇಸ್ ಇದೆಲ್ಲ. ಎಲ್ಲ ಬಂದ್ಬಿಟ್ಟು ನಿಮಗೆ ಫುಲ್ ಗಾಂಧಿಯವರೇ. ಸೊ ನಿಮಗೆ ಹಂಗೆ ಹೇಳ್ತಾ ಇದ್ದಾರೆ, ಫುಲ್ ಬೋರ್ ಆಗಿಬಿಡುತ್ತೆ. ನಿಮಗೆ ಮುಂದೆ ಆಶ್ರಮ ತೋರಿಸ್ತೀನಿ ನೋಡಿ, ಮಹಾತ್ಮ ಗಾಂಧಿ. ಇದ್ರ ಬಗ್ಗೆ ಎಲ್ಲ ಫುಲ್ ಎಷ್ಟು ನೋಡ್ತಾಯಿದ್ರು ಸಹ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತಾರೆ ನಿಮಗೆ ಇದರಲ್ಲಿ, ಗೊತ್ತಲ್ಲ. ಸೊ ಇದೆಲ್ಲ ಬಂದ್ಬಿಟ್ಟು ಗಾಂಧಿ ಅವರು ಇದು ಮಾಡಿರೋಂಥ ಒಂದು ಪ್ಲೇಸಸ್ಸು ಅವರು. ಸೊ ಇಲ್ಲಿದ್ದಾರೆ ನೋಡಿ ಮಹಾತ್ಮ ಗಾಂಧಿ ಅವರೊಂದು ಚಿಕ್ಕ ವಿಗ್ರಹ ಇದೆ. ಸೊ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಅವರ ಒಂದು ಖಾದಿ ಇದು ಮಾಡಿರೋದು ನೋಡಿ. ಅವರ ಡೈಲಿ ಆ್ಯಕ್ಟಿವಿಟೀಸ್ ಇಲ್ಲಿ ಬಂದ್ಬಿಟ್ಟು ರವೀಂದ್ರನಾಥ್ ಟಾಗೋರ್ ಅವ್ರ ಹತ್ರ ಕೂತ್ಕೊಂಡು ಯಾವ ಥರ ಮಾಡ್ತಾರೆ ಅಂದ್ಬಿಟ್ಟು ಮಹಾತ್ಮ ಗಾಂಧಿ. ಅವ್ರ ಬಗ್ಗೆ ಡೀಪ್ ಇನ್ಫಾರ್ಮೇಷನ್ ಬರು. ಸೊ ಸತ್ಯಾಗ್ರಹ ಚಳವಳಿ ಗೊತ್ತಲ್ಲ, ಗಾಂಧೀಜಿ ಅವ್ರ ಸತ್ಯಾಗ್ರಹ ಎಸ್ಟಾಬ್ಲಿಷ್ಮೆಂಟ್. ಸೊ ಆವಾಗಿನ ಕಾಲದಲ್ಲಿ ಅಹಮದಾಬಾದ್ ನೋಡಿ ಯಾವ ಥರ ಇತ್ತು, ಏನು ಜನ ಇದ್ದಾರೆ ಆವಾಗಿನ ಕಾಲದಲ್ಲಿ. ಸೊ ಒಂದು ಹೋರಾಟ ಚಳವಳಿ ಯಾವ ಥರ ನಡೀತಾ ಇತ್ತು ಅನ್ನೋದನ್ನು ನೀವು ಇಲ್ಲಿ ಕಾಣ್ಬೋದು. ಹಾಗೆ ನಮ್ಮ ಮುಂದೆ ನೋಡ್ಕೊಂಡ್ರೆ ಸಹ ಇಲ್ಲಿ ನೋಡಿ ಮಹಾತ್ಮ ಗಾಂಧಿ ಅವರು ಲೀವ್ ಮಾಡ್ತಿರೋಂಥ ಒಂದು ಆ್ಯಕ್ಟಿವಿಟೀಸ್, ಅವ್ರು ಯಾವ ಥರ ಇದ್ದರು, ಅವ್ರ ಜೀವನ ಹೆಂಗಿತ್ತು, ಅವ್ರು ಓಡಾಡ್ತಿರೋಂಥ ಒಂದು ಇದು. ಸೊ ನಿಮ್ಗೆ ಇಲ್ಲೆಲ್ಲ ಫುಲ್ ಡೀಪ್ ಇನ್ಫಾರ್ಮೇಷನ್ ಇದೆ. ಹಾಗೆ ಮುಂದೆ ನೋಡ್ಕೊಂಡ್ರೆ ನೋಡಿ ಹೆಂಗಿದೆ ಅಂತ. ಸೊ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ತೋರಿಸ್ತೀನಿ. ಇದೆಲ್ಲ ಫುಟ್ಟು ಸೇಮ್ ಮಹಾತ್ಮ ಗಾಂಧಿ. ಇಲ್ಲಿ ಶಬರ್ಮತಿ ಆಶ್ರಮ ಬಗ್ಗೆ ಒಂದು ಇದು ಕೊಟ್ಟಿದ್ದಾರೆ. ಸೊ ಉಪ್ಪಿನ ಸತ್ಯಾಗ್ರಹ ಗೊತ್ತಲ್ಲ, ಸೊ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಂದ ಫುಲ್ ಕ್ಲೋಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ಎಕ್ಸಿಟ್. ನಾವು ಹಾಗೆ ಅವನ ಮುಂದೆ ಹೋಗೋಣ. ಸೊ ಏನು ನೋಡ್ತಾ ಬಂದ್ಬಿಟ್ಟು ಕೆಂಪುಕೋಟೆ ಗೊತ್ತಲ್ಲ, ನಾನು ಆಲ್ರೆಡಿ ನಿಮ್ಗೆ ರೆಡ್ ಫೋರ್ಟ್ ತೋರಿಸಿದ್ನಲ್ಲ. ನಮ್ಗೆ ಇಂಡಿಪೆಂಡೆನ್ಸ್ ಮಿಡ್-ನೈಟು. ಸೊ ನೋಡಿ ಆಗಸ್ಟ್ 1947 ಬಂದ್ಬಿಟ್ಟು ಗೊತ್ತಲ್ಲ, 15 ಆಗಸ್ಟ್ ಫಸ್ಟ್ ಇಂಡಿಯನ್ ಫ್ಲಾಗ್ ಮಾಡಿದೆ ಇಟ್ಸ್ ಇಂಡಿಪೆಂಡೆನ್ಸ್ ಆಫ್ ದಿ ಮಿಡ್-ನೈಟ್. ಸೊ ಇದು ಬಂದ್ಬಿಟ್ಟು ಕೆಂಪುಕೋಟೆ, ದೆಹಲಿಯಲ್ಲಿ ಇರುವ ಕೆಂಪುಕೋಟೆಯಲ್ಲಿ ಸಹ ಒಂದು ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರೆ. ನಾನು ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ತೋರಿಸಿದ್ದೀನಿ, ವಿಸಿಟು ಮಾಡಿದ್ದೀನಿ. ಅದು ಒಂದು ಫುಲ್ ವೀಡಿಯೋ ಬೇಕಾದ್ರೆ ನೀವು ನೋಡ್ಬೋದ್ಬಿಟ್ಟು. ಸೊ ಕೆಂಪುಕೋಟೆ, ಡೆಲ್ಲಿಯಲ್ಲಿ ಕೆಂಪುಕೋಟೆ ಅಂದ್ಬಿಟ್ಟು. ಓಕೆ, ಮಹಾತ್ಮ ಗಾಂಧಿ ಅವ್ರು ನೋಡಿದ್ರಲ್ಲ, ಇನ್ನೊಂದು ಸತಿ ನೋಡ್ಕೊಂಬೇಡಿ ಮಹಾತ್ಮ ಗಾಂಧಿ ಹೆಂಗಿದ್ದಾರೆ ಅಂತ. ಸೊ ರಿಯಲ್ ಫೇಸಸ್ಟು ಮಹಾತ್ಮ ಗಾಂಧಿ ಬಗ್ಗೆ ಎಷ್ಟು ಹೇಳಿದ್ರು ಸಹ ಕಮ್ಮಿ ಇಲ್ಲ. ಸೊ ಇವ್ರ ಬಗ್ಗೆ ಗೊತ್ತಲ್ಲ, ಮಹಾತ್ಮ ಗಾಂಧಿ ಬಗ್ಗೆ ನೀವು ಎಷ್ಟು ಹೇಳಿದ್ರು ಸಹ ಗೆಲ್ತಾನೆ ಇರ್ಬೋದು. ಮಹಾತ್ಮ ಗಾಂಧೀಜಿ. ಓಕೆ, ನಾವು ಇವಾಗ ಮುಂದೆ ಅದು ನೋಡೋಣ. ಸೊ ದಂಡಿ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದ, ಉಪ್ಪಿನ ಸತ್ಯಾಗ್ರಹ ಏನಿದೆ ಒಂದು 280 ಕಿಲೋಮೀಟರ್ ದಂಡಿ ಸತ್ಯಾಗ್ರಹ. 12 ಮಾರ್ಚ್ 1932 ಸೊ ದಂಡಿ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದ್ರು. ಇದು ಸತ್ಯಾಗ್ರಹ ಮತ್ತು ದಾರದ ಚರಕ ಯಂತ್ರದಿಂದ ಖಾದಿಯನ್ನು ತಯಾರಿಸಿದ ಮಹಾತ್ಮ ಗಾಂಧಿಯವರು. ಸತ್ಯಾಗ್ರಹ 24 ದಿನಗಳ ಕಾಲ ಏನು ನಡೀತು, ನಾವು ಸತ್ಯಾಗ್ರಹ ಯಾವ ಥರ ಲೆವೆಲ್ ಆಯಿತು. ಸೊ ನಾನು ಇನ್ಫಾರ್ಮೇಷನ್ ಮಾತಾಡ್ತೀನಿ ನಿಮಗೆ. ಸೊ ನೀವೇನು ನೋಡ್ತಾ ನೋಡಿ, ಇದು ಮೂಟು ಆ್ಯಕ್ಚುಲಿ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತಾ ಇದ್ದಾರಲ್ಲ. ಸೊ ರಿವೀಲ್ ಇಂಟರ್ಲೇಟ್ ಆಫ್ ದಿ ಇಂಟರ್ ಕ್ಯಾಸ್ಟ್ ಅರಿಜನ್ ಅಂದರೆ ಬೇರೆಯವ್ರು ಬಂದ್ಬಿಟ್ಟು ಮ್ಯಾರೇಜ್ ಆಯ್ತು, ಅದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 1940. ಸೊ 1940 ಆವಾಗಿನ ಕಾಲದಲ್ಲಿ ಯಾವ ಥರ ಇದು ಮಾಡ್ತಾಯಿದ್ರು ಅದ್ರ ಬಗ್ಗೆ ಇಲ್ಲಿ ನಮಗೆ ಇನ್ಫಾರ್ಮೇಷನ್ ಇದೆ. ಸೊ ಮತ್ತೆ ಬಂದ್ಬಿಟ್ಟು ನಿಮ್ಗೆ ಏನು ನೋಡ್ತೀರಾ, ಪರ್ಚೇಸಿಂಗ್ ಆಫ್ ದ ಟಚ್ ಆ್ಯಂಡ್ ನಾನ್ ವೈಲೆನ್ಸ್. ಸೊ ಇವ್ರು ಬಂದ್ಬಿಟ್ಟು ಫಸ್ಟ್ ಪ್ರಚಾರನೆ ಬಂದಿದ್ದು ಗಾಂಧೀಜಿ ಗೊತ್ತಲ್ಲ, ಇದರಿಂದ. ಸೊ ಬಂದ್ಬಿಟ್ಟು ನೋಡಿ ಯಾವ ಥರ ಪ್ರಚಾರನೆ ಮಾಡ್ತಾಯಿದ್ರು ಅಂದ್ಬಿಟ್ಟು ಈ ಥರ ಆವಾಗಿನ ಕಾಲದಲ್ಲಿ. ಸೊ ಈ ಗಾಂಧಿ ಒಂದು ಪ್ರಚಾರ ಮಾಡಿದೆ ಅಂದರೆ ಈ ಥರ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ. ಓಕೆ, ಒಂದು ನಿಮಿಷ. ಟಚಿಂಗ್ ಆಫ್ ದ ಟಚ್ ಆನ್ ದ ನಾನ್ ವೈಲೆನ್ಸ್ ಆ್ಯಸ್ ಅ ಸೋಷಿಯಲ್ ವ್ಯಾಲ್ಯೂಸ್. ಓಕೆ, ನಿಮಗೆ ಮುಂದೆ ನೋಡಿಕೊಂಡ್ರೆ ಸೊ ಇದೆಲ್ಲ ಬಂದ್ಬಿಟ್ಟು ಸೊ ಇದು ಸೇಮ್ ಉಪ್ಪಿನ ದಂಡೆಗೆ ಹಾಕಿ ಕರೆ ನೀಡಿದಂಥವರೆಲ್ಲ ಫುಲ್ ಇಲ್ಲಿ ಮುಂದೆ ನೋಡಿಕೊಂಡ್ರೆ ನೀವು ಫಾಸ್ಟ್ ಆಫ್ ದ ಎಂಡ್ ಆಫ್ ದಿ ನೇಷನ್ ದಿ
ವಿಲೇಜಸ್ ಆಫ್ ದ 1940s ನ್ಯೂ ಡೆಲ್ಲಿ. ಸೊ ನ್ಯೂ ಡೆಲ್ಲಿ ಗೊತ್ತಲ್ಲ, ಇದು ಬಂದ್ಬಿಟ್ಟು ನ್ಯೂ ಡೆಲ್ಲಿ ಇದೆ 1940s. ಇದೆಲ್ಲ ಬಂದ್ಬಿಟ್ಟು ಆಯಿಲ್ ಪೇಂಟಿಂಗು. ರೀಸೆಂಟಾಗಿ ಎಲ್ಲ ಪೇಂಟಿಂಗ್ ಮಾಡ್ತಿರೋದಲ್ಲ, ಮೊದಲ ಕಾಲದಲ್ಲ ಇಲ್ಲ. ಇದು ಬಂದ್ಬಿಟ್ಟು ಇದೆಲ್ಲ ಹರಿಜನ್. ಸೊ ಇದು ಹರಿಜನ್ ಇದೇ ಮುಸ್ಲಿಮು ಹಿಂದೂ ಇವಾಗ ನೀವೇನು ಅಂತ ಹೇಳ್ಬಿಟ್ಟು ಹರಿಜನ್. ಸೊ ನ್ಯಾಷನಾಲಿಟಿ ಯೂನಿಟಿ ಗಾಂಧೀಜಿ ವಿತೌಟ್ ನ್ಯಾಷನಲ್ ಲೀಡರ್ಸ್. ಸೊ ಇವರೆಲ್ಲ ಬಂದ್ಬಿಟ್ಟು ನ್ಯಾಷನಲ್ ಲೀಡರ್ಸ್, ಹರಿಜನ ಕಾಲೋನಿ ಡೆಲ್. ಸೊ ಇದು ಬಂದ್ಬಿಟ್ಟು ನ್ಯೂ ಡೆಲ್ಲಿಯಲ್ಲಿ ಆಗಿರೋಂಥ ಒಂದು ಇದು. ಓಕೆ, ನೀವು ಹಂಗೆ ಮುಂದೆ ನೋಡ್ಕೊಂಡ್ರೆ ಇಲ್ಲಿ ಬಂದ್ಬಿಟ್ಟು ಆಯಿಲ್ ಪೇಂಟಿಂಗ್. ಇದೆಲ್ಲ ಬಂದ್ಬಿಟ್ಟು ಆಯಿಲ್ ಪೇಂಟಿಂಗ್. ಇವಾಗ ರೀಸೆಂಟಾಗಿ ಎಲ್ಲ ಫುಲ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಇದೆಲ್ಲ ನೋಡಿ ಏನು ನೋಡ್ತಾ ಇದೆಲ್ಲ ಬಂದ್ಬಿಟ್ಟು. ಸೊ ಇದ್ರ ಸುತ್ತಲೂ ಪೇಂಟಿಂಗ್ ಇದೆ ಈ ಥರ ಗೊತ್ತಲ್ಲ. ಸೊ ಮಹಾತ್ಮ ಗಾಂಧಿ. ಸೊ ಎಲ್ಲ ಬಂದ್ಬಿಟ್ಟು ನಿಮಗೆ ಮಹಾತ್ಮ ಗಾಂಧಿ ಅವ್ರ ಪೇಂಟಿಂಗ್ ಸಿಗ್ತಾನೆ ಇರುತ್ತೆ ನೋಡಿ ಸ್ನೇಹಿತರೆ. ನೀವು ಇಲ್ಲೇನು ನೋಡ್ತೀರ ನೋಡಿ, ಮೂಲ ಮಹಾತ್ಮ ಗಾಂಧಿ ಅವ್ರು ಹೇಳ್ತಾರೆ, ಸೊ ಕೆಟ್ಟದ್ದನ್ನು ನೋಡಬಾರದು, ಕೆಟ್ಟದ್ದನ್ನು ಕೇಳಬಾರದು, ಕೆಟ್ಟದ್ದನ್ನು ಮಾತನಾಡಬಾರದು ಗೊತ್ತಲ್ಲ. ಸೊ ಅದು ಬಂದ್ಬಿಟ್ಟು ಮಹಾತ್ಮ ಗಾಂಧಿ ಅವ್ರು ನೀಡಿರುವಂಥ ಒಂದಿದು. ಯಾಕಂದರೆ ಕೆಟ್ಟದ್ದನ್ನು ನಾವು ಮಾತನಾಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ನೋಡಬಾರ್ದು. ಸೊ ಅದರ ಇದು ಬಂದ್ಬಿಟ್ಟು ನೋಡಿ ಮೂರು ಏನು ನೋಡ್ತೀವಿ ಬಂದ್ಬಿಟ್ಟು. ಸೊ ಇದು ಮಹಾತ್ಮ ಗಾಂಧಿ ಅವರು ಹೇಳಿರೋಂಥ ಒಂದು ಮಾತಿದು ಗೊತ್ತಾ ನೋಡಿದ್ರೆ. ಅದರ ಒಂದು ಸಿಂಬಲ್ ಆಗಿ ಇಲ್ಲಿ ಬಂದ್ಬಿಟ್ಟು ನೋಡಿ ಮೂರು ಮಂಕೀಸ್ ಇದೆ ನೋಡಿದ್ರೆ. ಅದು ಇದೊಂದು ಮಾತಾಡಬಾರ್ದು, ನೋಡಬಾರ್ದು, ಕೇಳಬಾರ್ದು ಅಂದ್ಬಿಟ್ಟು. ಆವಾಗಲೂ ಸಹ ಮನುಷ್ಯನ ಪ್ರಶಾಂತವಾಗಿರೋಕ್ಕೆ ಕಾರಣ ಈ ಥರ. ಸೊ ಇದು ಬಂದ್ಬಿಟ್ಟು ಸಬರ್ಮತಿ ಆಶ್ರಮ ನೋಡಿ. ಸಬರ್ಮತಿ ಆಶ್ರಮ ಬಂದ್ಬಿಟ್ಟು ಸೊ ನಮ್ಮ ಕರ್ನಾಟಕದಲ್ಲೂ ಸಹ ಆಗಿದೆ ನೋಡ್ಕೋತಲ್ಲ. ಬಂದ್ಬಿಟ್ಟು ಕನ್ನಡ, ತೆಲುಗು, ಇಂಗ್ಲೀಷ್, ಉರ್ದು, ತಮಿಳ್ ಎಲ್ಲ ಫುಲ್ ತಮಿಳ್ ಲ್ಯಾಂಗ್ವೇಜಲ್ಲಿ ಸಹ ಇದೆ. ಉರ್ದುವಲ್ಲಿ ಸಹ ಹಿಂದಿ, ಗುಜರಾತಿ, ಪಂಜಾಬಿ, ಮಲಯಾಳಂ, ಚೀನಾ ಲ್ಯಾಂಗ್ವೇಜಲ್ಲೂ ಸಹ ಇದೆ ನೋಡಿ ಸಬರ್ಮತಿ ಆಶ್ರಮ. ಸೊ ಇಷ್ಟೊಂದು ಲ್ಯಾಂಗ್ವೇಜ್ ಎಲ್ಲಾದರೂ ಹಾಕಿದ್ದಾರೆ ಇದೊಂದು ಸಬರ್ಮತಿ ಆಶ್ರಮದ ಬಗ್ಗೆ ಇನ್ಫಾರ್ಮೇಷನು ನಿಮಗೆ ಮುಂದೆ ನೋಡ್ಕೊಂಡ್ರೆ. ಸೊ ಎಲ್ಲ ಬಂದ್ಬಿಟ್ಟು ಸಬರ್ಮತಿ ಆಶ್ರಮ ಗೊತ್ತಲ್ಲ. ಸೊ ಮಹಾತ್ಮ ಗಾಂಧಿ ಅವರು ಇರುವಂಥ ಒಂದು ಅವರೇದೇ ಒಂದು. ಸೊ ನನಗೆ ಅವಾಗ ಹೇಳ್ದಲ್ಲ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನೋಡಿ. ಹಿಂದಿ, ಗುಜರಾತಿ, ಇಂಗ್ಲೀಷ್ ಎಲ್ಲ ಸಹ ಇದೆ ನೋಡಿ. ಎಲ್ಲ ಬಂದ್ಬಿಟ್ಟು ಸ್ಪೀಕ್ ನೋ ಹೆವೆಲ್, ಸಿ ನೋ ಹೆವೆಲ್, ಹಿಯರ್ ನೋ ಹೆವೆಲ್ ಗೊತ್ತಲ್ಲ. ಸೊ ಇದ್ರ ಬಗ್ಗೆ ಮೆಸೇಜ್ ಬಂದ್ಬಿಟ್ಟು ವೆರಿ ಪಾಪ್ಯುಲರ್ ದಿಸ್ ಮೆಸೇಜ್ ಫಿಗರ್ ಆಫ್ ದಿ ವಾಸ್ ದಿ ಗಿಫ್ಟೆಡ್ ಗಾಂಧಿ ಬೈ ದಿ ಬುದ್ಧಿಸ್ಟ್ ಮಂಕಿ ಫ್ರಮ್ ದಿ ಜಪಾನ್. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದು ನೋಡ್ಬೋದು ಬಂದ್ಬಿಟ್ಲೆ. ಓಕೆ, ಹಂಗೆ ಬಂದ್ಬಿಟ್ಟು ಇವಾಗ ಮುಂದೆ ಹೋಗೋಣ. ಆಶ್ರಮದಲ್ಲಿ ಎಂಟ್ರಿ ಆಗಿದ್ದೇವಲ್ಲ ನಾವು. ಸೊ ಮಹಾತ್ಮ ಗಾಂಧಿ ಅವರು ಇರುವಂಥ ಒಂದು ಪ್ಲೇಸ್ಗೆ ಹೋಗೋಣ, ನಾವು ಮುಂದೆ ನೋಡೋಣ ನೋಡಿ. ನೀವೇನು ನೋಡ್ತಾ ಬಂದ್ಬಿಟ್ಟು ಇದೆಲ್ಲ ಬಂದ್ಬಿಟ್ಟು ಇನ್ಸೈಡ್ ಆಫ್ ದಿ ಆಶ್ರಮ್. ಸೊ ಹಿಂಗೆ ಮುಂದೆ ಹೋದರೆ ನಮಗೆ ಮುಂದೆ ನೋಡ್ಕೊಂಡ್ರೆ ಬಂದ್ಬಿಟ್ಟು ಗಾಂಧೀಜಿ ಅವರು ಯೋಗ ಮಾಡ್ತಾ ಇರುವಂಥ ಒಂದು ಪ್ಲೇಸ್ ನೋಡಿದ್ರೆ ಅದು ಬಂದ್ಬಿಟ್ಟು ಯೋಗ ಮಂದಿರ್. ಇಲ್ಲಿ ಮುಂದೆ ಆದರೆ ಯೋಗ ಮಂದಿರ ಇದೆ. ನೀವು ಏನು ನೋಡ್ತಾ ಬಂದ್ಬಿಟ್ಟು ಗೆಸ್ಟ್ ಹೌಸ್ ಆಫ್ ದಿ ಆಶ್ರಮ್. ಸೊ ಗಾಂಧಿ ಅವರು ಯೋಗ ಮಾಡ್ತಾ ಇರೋಂಥ ಒಂದು ಪ್ಲೇಸು ಯೋಗ ಮಂದಿರ. ಡಿಜಿಟಲ್ ಅದ ಡೆಫ್ ಗೈಡ್. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಬೇಕಾದ್ರೆ ಸಿಗ್ತಾರೆ. ನೀವು ಬೇಕಾದ್ರೆ ಗೈಡ್ ಅವೈಲೇಬಲ್ ಮಾಡ್ಕೊಬೋದು. ನೀವು ಗೈಡ್ ಅವೈಲೇಬಲ್ ಮಾಡ್ಕೊಂಡು ಬಂದ್ಬಿಟ್ಟು ಸೊ ಇಲ್ಲಿಂದ ಮಾಡ್ಬೋದು. ನೀವು ಏನು ನೋಡ್ತಾ ಬಂದ್ಬಿಟ್ಟು ಇದೇ ಒಂದು ಶರಾವತಿ ನದಿ ಗೊತ್ತಲ್ಲ. ಸೊ ಶಬರ್ಮತಿ ಆಶ್ರಮ ಇಲ್ಲಿ ಮುಂದೆ ನೋಡ್ತಾರೆ. ಸೊ ಮತ್ತೆ ಇಲ್ಲಿ ಬಂದ್ಬಿಟ್ಟು ಒಂದು ಬಾವಿ ತರಿಸು. ಇವಾಗೆಲ್ಲ ಕ್ಲೋಸ್ ಆಗಿದೆ, ಏನಿಲ್ಲ ಇವಾಗ ಫುಲ್. ಸ್ನೇಹಿತರು ನೋಡಿ, ನೀವೇನು ನೋಡ್ತಾ ಇದೆ ಬಂದ್ಬಿಟ್ಟು ಶಬರ್ಮತಿ ನದಿ ಗೊತ್ತಲ್ಲ, ಶಬರಮತಿ ಆಶ್ರಮ. ಸೊ ಈ ಒಂದು ಶಬರ್ಮತಿ ನದಿಯನ್ನು ಬೇಸ್ ತಗೊಂಡು ಈ ಒಂದು ಶಬರ್ಮತಿ ಆಶ್ರಮ ಇರಿಕಿದ್ದಾರೆ. ಇದೆಲ್ಲ ಬಂದ್ಬಿಟ್ಟು ಶಬರ್ಮತಿ ನದಿ ಗೊತ್ತಲ್ಲ. ಸೊ ಶಬರ್ಮತಿ ವಾಟರ್, ಶಬರ್ಮತಿ ರಿವರ್ ಇದೇ ನೀವೇನು ನೋಡ್ತಾರ. ಸೊ ನೋಡಿದ್ರಲ್ಲ ಬಂದ್ಬಿಟ್ಟು ಮಹಾತ್ಮ ಗಾಂಧಿ ಅವರ ಒಂದು ಆಶ್ರಮ, ಶಬರ್ಮತಿ ಆಶ್ರಮ ಬಂದ್ಬಿಟ್ಟಿದೆ. ಇಲ್ಲಿಂದ ಮುಂದೆ ನೋಡ್ಕೊಂಡ್ರೆ ಬಂದ್ಬಿಟ್ಟು ಗಾಂಧಿ ಅವರು ನಿವಾಸ ಮಾಡ್ತಾ ಇರೋಂಥ ಒಂದು ಪ್ಲೇಸಸ್ ಇದೆ ಎಲ್ಲ ನೋಡಿ. ಇದು ನೋಡಿ ಹಿಂಗಿದೆ ಅಂದ್ಬಿಟ್ಟು ಗಾಂಧಿ ನಿವಾಸ್. ಸೊ ಎಷ್ಟೊಂದು ಚಿಕ್ಕದಾಗಿದೆ ಒಳಗಡೆ. ಮೋಸ್ಟ್ಲಿ ಅಲೋ ಇದೆಯಾ ಇಲ್ಲೋ ಗೊತ್ತಿಲ್ಲ, ನಾನು ತೋರಿಸ್ತೀನಿ ಇದು. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಇದು ಬಂದ್ಬಿಟ್ಟು ವಿನೋಬ್ ಕುಟೀರ, ಮೀರಾ ಕುಟೀರ. ಸೊ ವಿನೋಬ್ ಕುಟೀರ ಇದು ಬಂದ್ಬಿಟ್ಟು ವಿನೋಬ್ ಕುಟೀರ, ಮೀರಾ ಕುಟೀರ ಅವರು ನಿವಾಸ ಮಾಡ್ತಾ ಇರೋಂಥ ಒಂದು ಮನೆ ನೋಡಿ ಯಾವ ಥರ ಇದೆ ಅಂತ. ಸೊ ಚಿಕ್ಕ ಮನೆ, ಮೋಸ್ಟ್ಲಿ ಒಳಗಡೆ ಎಂಟ್ರಿ ಇಲ್ಲ ಅನ್ಕೊತೀನಿ. ಸೊ ಹೋಗ್ಬೋದು ನೋಡಿದ್ರ. ಸೊ ಆವಾಗಿನ ಕಾಲದಲ್ಲಿ ಸೊ ತುಂಬ 95 ವರ್ಷಗಳ ಕಾಲ ನೋಡಿ. ಏನು ನೋಡ್ತೇವೆ ನೋಡಿ, ಮಹಾತ್ಮ ಗಾಂಧಿ, ಮೀರಾಬಾಯಿ. ಸೊ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಬೇಕಾದ್ರೆ ನೀವು ನೋಡ್ಕೋದಿಲ್ಲ. ಓಕೆ, ಹಂಗೆ ಮುಂದೆ ನೋಡ್ಕೊಂಡ್ರೆ ಬಂದ್ಬಿಟ್ಟು ನಿಮ್ಗೆ ಇಲ್ಲೆಲ್ಲ ಬಂದ್ಬಿಟ್ಟು ಶಬರ್ಮತಿ ನದಿ ಕಾಣಿಸ್ತಾ ಇರುತ್ತೆ. ಇದ್ರ ಪಕ್ಕದಲ್ಲೇ ಇದರಿಂದನೇ ಸಹ ಎಲ್ಲ ಬಂದ್ಬಿಟ್ಟು ಶಬರ್ಮತಿ ನದಿ. ಏನು ನೋಡ್ತಾಯಿದ್ದಾರೆ ನೋಡಿ. ಹಂಗೆ ಇಲ್ಲಿ ಮುಂದೆ ನೋಡ್ಕೊಂಡ್ರೆ ಬಂದ್ಬಿಟ್ಟು ಮಹಾತ್ಮ ಗಾಂಧಿ ಪ್ಲೀಸ್ ರಿಮೂವ್ ಯುವರ್ ಫುಟ್ವೇರ್. ಡೊನೇಷನ್ ಮಾಡ್ಬೋದು. ಹೃದಯ ಕುಂಜಿ